ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ SBI ಕಡೆಯಿಂದ ಹೈರಿಂಗ್ ಆಗ್ತಾ ಇದೆಯಾ? ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದ್ರಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಹೈರಿಂಗ್ ಆಗ್ತಾ ಇರೋದು ಬಂದು ರಿಕ್ಯೂರ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ಸ್, ಕಸ್ಟಮರ್ ಸಪೋರ್ಟ್ಸ್ ಅಂಡ್ ಸೇಲ್ಸ್, ಸ್ಪೆಷಲ್ ರಿಕ್ಯೂರ್ಮೆಂಟ್ ಡ್ರೈವ್ ಫಾರ್ SC ST OBC ಬ್ಯಾಕ್ಲಾಗ್ ವೇಕೆನ್ಸೀಸ್. ಸರಿನಾ? ಅಂದ್ರೆ ಬ್ಯಾಕ್ಲಾಗ್ ವೇಕೆನ್ಸೀಸ್ ಅಂದ್ರೆ ಲಾಸ್ಟ್ ಸತಿ ಎಕ್ಸಾಮ್ ಆಗಿರೋದಲ್ಲ ಗೈಸ್, ಅವಾಗ ಆ ವೇಕೆನ್ಸೀಸ್ ಫಿಲ್ ಆಗಿರಲ್ಲ, ಅದು ವೇಕೆಂಟ್ ಇರತ್ತೆ. ಅದಕ್ಕೆ ಈ ಒಂದು ಸ್ಪೆಷಲ್ ರಿಕ್ಯೂರ್ಮೆಂಟ್ ಡ್ರೈವ್ ನ ನಡೆಸ್ತಿದ್ದಾರೆ. ಆಯ್ತಾ? ಅಂದ್ರೆ ಇವರು ಈ ಸತಿ ಫ್ರೆಶ್ ವೇಕೆನ್ಸಿಗೆ ಬೇರೆ ನಡೆಸ್ತಾರೆ. ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಫ್ರೆಶ್ ಮತ್ತೆ ಬ್ಯಾಕ್ಲಾಗ್ ವೇಕೆನ್ಸಿನ ಒಟ್ಟಿಗೆ ನಡೆಸ್ತಿದ್ರು. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಟೆಂಟೇಟಿವ್ಲಿ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ 2026. ಅಂದ್ರೆ ಇವಾಗ ಆಗಸ್ಟ್, ನೆಕ್ಸ್ಟ್ ತಿಂಗಳು ಸೆಪ್ಟೆಂಬರ್ ಅಲ್ಲೇ ಆಗುತ್ತೆ. ಮೇನ್ಸ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಟೆಂಟೇಟಿವ್ಲಿ ಇನ್ ದ ಮಂತ್ ಆಫ್ ಅಕ್ಟೋಬರ್ ಆರ್ ನವೆಂಬರ್ 2026. ಓಕೆನಾ? ಇದು ಪ್ರಿಲಿಮ್ಸ್ ಆಗಿದ ತಕ್ಷಣ ಮೇನ್ಸ್ ಆಗತ್ತೆ. ತುಂಬಾ ಟೈಮ್ ತಗೊಳಲ್ಲ ಇವರು. ಇಲ್ಲಿ ನೋಡಿ, ನಮ್ದು ಕರ್ನಾಟಕದ ನೋಡೋಣ. ಇಲ್ಲಿ ಬೆಂಗಳೂರು ಕರ್ನಾಟಕ ಲ್ಯಾಂಗ್ವೇಜ್ ಕನ್ನಡ ಮ್ಯಾಂಡೇಟರಿ. SC ಗೆ 85 ಪೋಸ್ಟ್ ಇದಾವೆ, ಮತ್ತೆ ST ಗೆ 35 ಪೋಸ್ಟ್ ಇದಾವೆ. ಟೋಟಲ್ 120 ಪೋಸ್ಟ್ ಗಳು ಇದಾವೆ ಗೈಸ್. ಸರಿನಾ? ಇವಾಗ ನೋಡೋದಾದ್ರೆ ಇಲ್ಲಿ ಹಂಗೆ ಕೆಳಗಡೆ ಸ್ಲೈಡ್ ಮಾಡ್ಕೊ ಬಂದ್ರೆ ಇಲ್ಲಿ ನೋಡಿ, ಏಜ್ ಲಿಮಿಟ್ ಇದೆ. ಏಜ್ ಲಿಮಿಟ್ ಆಸ್ ಆನ್ 1/4/2026. ಆಯ್ತಾ? ಏನಂದ್ರೆ ಇಲ್ಲಿ ನಾಟ್ ಬಿಲೋ 20 years and not above 28 years as on 1/4/2026. That is, candidates must have been born not earlier than 2/4/1988 and not later than 1/4/2006. ಓಕೆನಾ? ಇಲ್ಲಿ ರಿಲ್ಯಾಕ್ಸೇಷನ್ ಆಫ್ ಅಪ್ಪರ್ ಏಜ್ ಲಿಮಿಟ್ ಸಹ ಇದೆ. ಇಲ್ಲಿ ನೋಡ್ಬೋದು, OBC ಕ್ಯಾಟಗರಿಗೆ 3 years ಏಜ್ ರಿಲ್ಯಾಕ್ಸೇಷನ್ ಇದೆ. SC ST ಗೆ 5 years ಇದೆ. PWBD ಅಂದ್ರೆ ಪರ್ಸನ್ ವಿತ್ ಡಿಸಬಿಲಿಟಿ ಇದ್ರೆ 13 years ಇದೆ. ಅದೇ PWBD OBC ಗೆ 13 years ಇದೆ. PWBD SC ST ಗೆ ಬಂದು 15 years ಇದೆ. ಮತ್ತೆ ಇಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಗೆ ಇಲ್ಲೆಲ್ಲ ಕ್ಲಿಯರ್ ಕಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಅಂದ್ರೆ ಇದು ಬಂದು 28 ಏಜ್ ಇದೆಯಲ್ಲ ಗುರು, OBC ಗಾದ್ರೆ 31 years ಆಗುತ್ತೆ, SC ST ಗಾದ್ರೆ 33 years ಆಗುತ್ತೆ. ಸರಿನಾ? ಮತ್ತೆ ಇಲ್ಲಿ PWBD OBC ಆದ್ರೆ ಎಷ್ಟಾಗತ್ತಪ್ಪ ಅಂದ್ರೆ 41 years ಆಗುತ್ತೆ. SC ST ಆದ್ರೆ 43 years ಆಗುತ್ತೆ ಗೈಸ್. ಸರಿನಾ? ಇವಾಗ ಹಂಗೆ ಕೆಳಗಡೆ ಸ್ಲೈಡ್ ಮಾಡ್ಕೊ ಬಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ನ ಕೊಟ್ಟಿದ್ದಾರೆ. ಹೆಂಗ್ ಹೇಳಿ, ಇಲ್ಲಿ ದ ಸೆಲೆಕ್ಷನ್ ಪ್ರೊಸೆಸ್ ವಿಲ್ ಬಿ ಕನ್ಸಿಸ್ಟ್ ಆಫ್ ಆನ್ಲೈನ್ ಟೆಸ್ಟ್, ಪ್ರಿಲಿಮಿನರಿ ಅಂಡ್ ಮೇನ್ ಎಕ್ಸಾಮ್ ಅಂಡ್ ಟೆಸ್ಟ್ ಆಫ್ ಸ್ಪೆಸಿಫೈಡ್ ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಮೆನ್ಷನ್ ಮಾಡಿದ್ದಾರೆ. ಫೇಸ್ 1 ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ ಕನ್ಸಿಸ್ಟಿಂಗ್ ಆಫ್ ಆಬ್ಜೆಕ್ಟಿವ್ ಟೆಸ್ಟ್ for 100 marks will be conducted online. The test would be of 1 hour duration consisting of 3 sections as follows. English language, ಇದು ಮೀಡಿಯಂ ಆಫ್ ಎಕ್ಸಾಮ್ ಇಂಗ್ಲಿಷ್ ಎಲ್ಲ ಇದೆ. ನಂಬರ್ ಆಫ್ ಕ್ವಶನ್ಸ್ ಬಂದು 30 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 30. ಇದಕ್ಕೆ ಟೈಮ್ ಡ್ಯೂರೇಷನ್ ಬಂದು 20 ಮಿನಿಟ್ಸ್ ಇರುತ್ತೆ. ಅಂದ್ರೆ ಸೆಕ್ಷನಲ್ ಟೈಮಿಂಗ್. ಸರಿನಾ? ನೀವು 20 ನಿಮಿಷದಲ್ಲಿ 30 ಕ್ವಶನ್ ನ ಸಾಲ್ವ್ ಮಾಡ್ಬೇಕಾಗತ್ತೆ. ಅದೇ ನ್ಯೂಮರಿಕಲ್ ಎಬಿಲಿಟಿ, ಇದು ಬಂದು ನಂಬರ್ ಆಫ್ ಕ್ವಶನ್ಸ್ 35 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 35 ಇರುತ್ತೆ. ಇದನ್ನ ನೀವು 20 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೇಕು. ಸರಿನಾ? ಅಂದ್ರೆ 20 ನಿಮಿಷದಲ್ಲಿ 35 ಕ್ವಶನ್ ನ ಸಾಲ್ವ್ ಮಾಡ್ಬೇಕಾಗತ್ತೆ. ಅದೇ ರೀಸನಿಂಗ್ ಎಬಿಲಿಟಿ ಬಂದು 35 ಮಾರ್ಕ್ಸ್, 35 ಕ್ವಶನ್ ಇರುತ್ತೆ, 35 ಮಾರ್ಕ್ಸ್ಗೆ. ಇದನ್ನ ನೀವು 20 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೇಕಾಗತ್ತೆ. ಅದೇ ಟೋಟಲ್ 100 ಕ್ವಶನ್ ಇರುತ್ತೆ ಗುರು, 100 ಮಾರ್ಕ್ಸ್. 1 ಅವರ್ ಅಲ್ಲಿ ನೀವು ಇದನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಅಂದ್ರೆ 60 ನಿಮಿಷದಲ್ಲಿ ನೀವು 100 ಕ್ವಶನ್ ನ ಸಾಲ್ವ್ ಮಾಡ್ಬೇಕಾಗತ್ತೆ. ಸರಿನಾ? Each test will have a separate timing as mentioned above. There will be negative marks for wrong answers in the objective test. 1/4 of mark assigned for question will be deducted for each wrong answer. ಅಂದ್ರೆ 1/4 ಅಷ್ಟು ಮಾರ್ಕ್ಸ್ ಒಂದು ಕ್ವಶನ್ ತಪ್ಪಾರೆ ಡಿಡಕ್ಟ್ ಮಾಡ್ತಾರೆ ಗೈಸ್. ಸರಿನಾ? ಓಕೆನಾ? ನೋ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆರ್ ಪ್ರಿಸ್ಕ್ರೈಬ್ಡ್ ಫಾರ್ ಇಂಡಿವಿಜುವಲ್ ಟೆಸ್ಟ್ ಆರ್ ಫಾರ್ ಅಗ್ರಿಗೇಟ್ ಸ್ಕೋರ್. ಸೆಕ್ಷನ್ ವೈಸ್ ಮಾರ್ಕ್ಸ್ ವಿಲ್ ನಾಟ್ ಬಿ ಮೇಂಟೈನ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸರಿನಾ? ಅಂದ್ರೆ ನೀವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ತೆಗ್ದಿದ್ದೀರಾ, ನ್ಯೂಮರಿಕಲ್ ಎಬಿಲಿಟಿ ಎಷ್ಟು ತೆಗ್ದಿದ್ದೀರಾ, ರೀಸನಿಂಗ್ ಎಬಿಲಿಟಿ ಎಷ್ಟು ತೆಗ್ದಿದ್ದೀರಾ, ಅದನ್ನ ಮೇಂಟೈನ್ ಮಾಡಲ್ಲ, ಓವರ್ ಆಲ್ ಆಗಿ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರಿನಾ? Approximately number of candidates in each category as decided by the bank. Approximately 10 times the number of vacancies subjected to availability ಅಂತ ಮೆನ್ಷನ್ ಮಾಡಿದ್ದಾರೆ. Will be shortlisted for the main exam from the list of all candidates arranged in the descending order of aggregate marks scored. ಸರಿನಾ? ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಇಂದ ಲೋಯೆಸ್ಟ್ ಮಾರ್ಕ್ಸ್ ತರ
ಅದನ್ನ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರಿನಾ. 10 ಜನನ ಅಂದ್ರೆ ಒಂದು ಪೋಸ್ಟ್ ಗೆ 10 ಜನನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಅಂದ್ರೆ ಒಂದು ಪೋಸ್ಟ್ ಇದ್ರೆ ಗುರು ಈಗ ಅದಕ್ಕೆ ಪ್ರಿಲಿಮ್ಸ್ ಅಲ್ಲಿ 10 ಜನನ ಸೆಲೆಕ್ಟ್ ಮಾಡ್ತಾರೆ. ಓಕೆನಾ, ಅದು ನಿಮ್ಗೆ ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಇಲ್ಲಿ ನೋಡಿ, ಇದು ಕರ್ನಾಟಕದಲ್ಲಿ SC ಗೆ 85 ಪೋಸ್ಟ್ ಇದೆ ಅಲ್ವಾ. ಪ್ರಿಲಿಮಿನರಿಯಿಂದ ಮೇನ್ಸ್ ಗೆ 850 ಜನನ ಕ್ವಾಲಿಫೈ ಮಾಡ್ತಾರೆ. ಅದೇ ST ಲಿ 35 ಪೋಸ್ಟ್ ಇದೆ ಅಲ್ವಾ. ಇಲ್ಲಿ 350 ಜನನ ಕ್ವಾಲಿಫೈ ಮಾಡ್ತಾರೆ ಗೈಸ್. ಓಕೆನಾ, ಇದು ಇವಾಗ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಇವಾಗ ನೆಕ್ಸ್ಟ್ ಬಂದು ಮೈನ್ ಎಕ್ಸಾಮಿನೇಷನ್ ಸರಿನಾ. ಸ್ಟ್ರಕ್ಚರ್ ಆಫ್ ಆನ್ಲೈನ್ ಮೈನ್ ಎಕ್ಸಾಮ್ ವುಡ್ ಬಿ ಆಸ್ ಫಾಲೋಸ್. ಇಲ್ಲಿ ಜನರಲ್ ಆರ್ ಫೈನಾನ್ಷಿಯಲ್ ಅವೇರ್ನೆಸ್ ಇದೆ. ಇದು ಬಂದು 50 ಕ್ವಶನ್ ಇದೆ, 50 ಮಾರ್ಕ್ಸ್ ಗೆ. ಇದನ್ನ 35 ನಿಮಿಷದಲ್ಲಿ ನೀವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಇದೆ. ಇದು ಮೀಡಿಯಂ ಆಫ್ ಎಕ್ಸಾಮ್ ಇಂಗ್ಲಿಷ್ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ 40 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 40 ಇರುತ್ತೆ. ಇದನ್ನ ನೀವು 35 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇದು 50 ಕ್ವಶನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 50 ಇರುತ್ತೆ. ಇದನ್ನ ನೀವು 45 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ರೀಸನಿಂಗ್ ಅಬಿಲಿಟಿ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್, ಇದು ಬಂದು 50 ಕ್ವಶನ್ಸ್ ಇರುತ್ತೆ. 60 ಮಾರ್ಕ್ಸ್ ಗೆ. ಡ್ಯೂರೇಷನ್ ಬಂದು 45 ಮಿನಿಟ್ಸ್ ಇರುತ್ತೆ. ಟೋಟಲ್ ಗುರು ನಂಬರ್ ಆಫ್ ಕ್ವಶನ್ಸ್ ಬಂದು 190 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 200 ಇರುತ್ತೆ. ಡ್ಯೂರೇಷನ್ ಬಂದು 2 hours 40 minutes ಇರುತ್ತೆ. ಓಕೆನಾ, ಇಲ್ಲಿ ಬಂದು ನೋಡೋದಾದ್ರೆ ಇಲ್ಲಿ ಈಚ್ ಟೆಸ್ಟ್ ವಿಲ್ ಹ್ಯಾವ್ ಎ ಸಪರೇಟ್ ಟೈಮಿಂಗ್ ಎಸ್ ಮೆನ್ಷನ್ಡ್ ಅಬೌವ್. ದೇರ್ ವಿಲ್ ಬಿ ಎ ನೆಗೆಟಿವ್ ಮಾರ್ಕಿಂಗ್ ಫಾರ್ ರಾಂಗ್ ಆನ್ಸರ್ಸ್. ಇದು ಆಬ್ಜೆಕ್ಟಿವ್ ಟೆಸ್ಟ್. 1/4 of marks assigned for question will be deducted for each wrong answer. Candidates are required to score a minimum percentage marks on aggregate. Minimum qualifying marks on aggregate will be as decided by the bank. No minimum qualifying marks for individual subject or prescribed. Section wise marks will not be maintained ಅಂತ ಮೆನ್ಷನ್ ಮಾಡಿದ್ದಾರೆ ಗೈಸ್. ಇನ್ನು ಇಲ್ಲಿ ನೆಕ್ಸ್ಟ್ ಫೇಸ್ 3 ಬಂದು ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಸರಿನಾ. ಇದನ್ನ LLPT ಅಂತ ಕರಿತೀವಿ. ಪ್ರೊವಿಷನಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ನಾಟ್ ಹ್ಯಾವಿಂಗ್ ಸ್ಟಡಿಡ್ ಇನ್ ಕ್ಲಾಸ್ 10th or 12th any specified local language of the state applied will have to appear in local language proficiency test LLPT. The pattern of the test will be as follows ಅಂತ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಗುರು ನಾನ್ ವರ್ಬಲ್ ಟೆಸ್ಟ್ ಇರುತ್ತೆ. ಇದರಲ್ಲಿ ಆಬ್ಜೆಕ್ಟಿವ್ ಮತ್ತೆ ಸಬ್ಜೆಕ್ಟಿವ್ ಅಂತ 2 ಸೆಕ್ಷನ್ಸ್ ಇದಾವೆ ಸರಿನಾ. ಇದ್ರಲ್ಲಿ ಬಂದು ಆಬ್ಜೆಕ್ಟಿವ್ ಸೆಕ್ಷನ್ ಅಲ್ಲಿ ನಂಬರ್ ಆಫ್ ಪ್ಯಾಸೇಜ್ ನ 3 ಪ್ಯಾಸೇಜ್ ಕೊಡ್ತಾರೆ. ನಂಬರ್ ಆಫ್ ಕ್ವಶನ್ಸ್ ನ 15 ಕೊಡ್ತಾರೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 15 ಇದೆ. ಅದೇ ಸಬ್ಜೆಕ್ಟಿವ್ ಅಲ್ಲಿ ಇಲ್ಲೂ ಸಹ 3 ಪ್ಯಾಸೇಜ್ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ ಬಂದು 15 ಇರುತ್ತೆ. ಮತ್ತೆ 15 ಮಾರ್ಕ್ಸ್ ಇರುತ್ತೆ. ವರ್ಬಲ್ ಟೆಸ್ಟ್ ಸಹ ಇರುತ್ತೆ ಸರಿನಾ, 20 ಮಾರ್ಕ್ಸ್ ಗೆ. ಒಟ್ಟು 50 ಮಾರ್ಕ್ಸ್ ಇರುತ್ತೆ. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಸ್ಕೋರ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಸ್ ಡಿಸೈಡೆಡ್ ಬೈ ದ ಬ್ಯಾಂಕ್ ಇನ್ ಇಂಡಿವಿಜುವಲ್ ಟೆಸ್ಟ್ ಸರಿನಾ. ಓಕೆನಾ, ಇಲ್ಲಿ ಈ ಕಡೆ ಬಂದು ಪ್ರೊವಿಷನಲ್ ಲಿಸ್ಟ್ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸಬ್ಜೆಕ್ಟೆಡ್ ಟು ಕ್ವಾಲಿಫೈಯಿಂಗ್ ಸ್ಪೆಸಿಫೈಡ್ ಆಪ್ಟೈನ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಮೆನ್ಷನ್ ಮಾಡಿದ್ದಾರೆ ಸರಿನಾ. ದ ಮಾರ್ಕ್ಸ್ ಆಪ್ಟೈನ್ಡ್ ಇನ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಫೇಸ್ 1 ವಿಲ್ ನಾಟ್ ಬಿ ಆಡೆಡ್ ಫಾರ್ ಸೆಲೆಕ್ಷನ್ ಅಂಡ್ ಓನ್ಲಿ ದ ಅಗ್ರಿಗೇಟ್ ಮಾರ್ಕ್ಸ್ ಆಪ್ಟೈನ್ಡ್ ಇನ್ ದ ಮೈನ್ ಎಕ್ಸಾಮಿನೇಷನ್. ಅಂದ್ರೆ ಫೇಸ್ 2 ಪ್ರಿಲಿಮ್ಸ್ ಅಲ್ಲಿ ನೀವು ಎಷ್ಟೇ ಮಾರ್ಕ್ಸ್ ತೆಗೆರೋ ಅದು ಕೌಂಟ್ ಆಗಲ್ಲ. ಮೈನ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗಿತೀರಾ ಅದು ಕೌಂಟ್ ಆಗತ್ತೆ ಸರಿನಾ. ವಿಲ್ ಬಿ ಕನ್ಸಿಡರ್ಡ್ ಫಾರ್ ಪ್ರಿಪರೇಷನ್ ಆಫ್ ಫೈನಲ್ ಮೆರಿಟ್ ಲಿಸ್ಟ್. Provisional section will be made on the basis of candidate performance in the test main examination ಸರಿನಾ. ಓಕೆನಾ, ಇಲ್ಲಿ ಬಂದು ಫೈನಲ್ ಸೆಲೆಕ್ಷನ್ will be subjected to verification of eligibility for the post and information furnished in the online application. Qualifying in test of specified opted local language where applicable as detailed above ಅಂತ ಮೆನ್ಷನ್ ಮಾಡಿದ್ದಾರೆ ಗೈಸ್ ಸರಿನಾ. The wait list of preliminary exam tentatively scheduled in September 2026 ಇದು ಸಹ ಮೆನ್ಷನ್ ಮಾಡಿದ್ದಾರೆ. No request for change of examination center or date or session shall be entertained. ಇದನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು, ಇಲ್ಲಿ ಕರ್ನಾಟಕದಲ್ಲಿ ಇವರು ನಿಮಗೆ ಇಂಗ್ಲಿಷ್, ಹಿಂದಿ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಇರುತ್ತೆ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಬಂದು ಪೇ ಸ್ಕೇಲ್ ಬಗ್ಗೆನೂ ಸಹ ಕೊಟ್ಟಿದ್ದಾರೆ. 24,050 ಇಂದ 64,480 ತನಕನೂ ಇದೆ. The starting basic pay is 26,730 rupees. 24,050 plus advance increments admissible to graduates ಅಂತ ಇದೆ. ಇಲ್ಲಿ ಪ್ರೊಬೇಷನ್ ಪೀರಿಯಡ್ ಅಂತ ಇರುತ್ತೆ ಸರಿನಾ. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಗವರ್ನಡ್ ಬೈ ದ terms and conditions of service regulations of the bank in force at the time of joining. The newly appointed junior associate will be on probation for a minimum period of 6 months. Newly recruited junior associates will be required to complete e-lessons as prescribed by the bank during the probation. For getting confirmed in the bank, failing which their probation will be extended till the completion for the same ಅಂತ ಮೆನ್ಷನ್ ಮಾಡಿದ್ದಾರೆ ಸರಿನಾ. ನೀವು
ಪ್ರೊಬೇಷನ್ ಪೀರಿಯಡ್ 6 ಮಂತ್ಸ್ ಇರುತ್ತೆ. ಅಲ್ಲಿ ಈ ಲೆಸನ್ಸ್ ನ ಕೊಡ್ತಾರೆ, ನೀವು ಅದನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಅದನ್ನ ನೀವು 6 ತಿಂಗಳ ಒಳಗಡೆ ಮಾಡ್ಲಿಲ್ಲ ಅಂದ್ರೆ ಇನ್ನೂ ಟೈಮ್ ನ ಎಕ್ಸ್ಟೆಂಡ್ ಮಾಡ್ತಾರೆ, ಸರಿನಾ. ಆಮೇಲೆ ಇಲ್ಲಿ ಬಂದು ಇಲ್ಲಿ ಅಪ್ಲಿಕೇಶನ್ ಫೀ ಅಂಡ್ ಇಂಟಿಮೇಷನ್ ಚಾರ್ಜ್ ಇದು ನಾನ್ ರಿಫಂಡಬಲ್ ಆಗಿರುತ್ತೆ. SC ST PWBD XX ಮತ್ತೆ DSX ಗೆ ಫೀಸ್ ಯಾವುದೇ ಇರಲ್ಲ. OBC ಗೆ 750 ರೂಪಾಯಿ ಇರುತ್ತೆ, ಸರಿನಾ. ಇಲ್ಲಿ ಬಂದು ಎಲ್ಲ ಸಹ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ನಿಮ್ಮ ಫೋಟೋಗ್ರಾಫ್, ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರಿಟನ್ ಡಿಕ್ಲರೇಷನ್, ಇಲ್ಲಿ ನಿಮ್ ನೇಮ್ ಆನಂತರ ನಿಮ್ ಡೇಟ್ ಆಫ್ ಬರ್ತ್ ಹಾಕಿ ಈ ತರ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ನೀವು ಕೊಡ್ಬೇಕಾಗತ್ತೆ. ಆಮೇಲೆ ಕ್ಯಾಂಡಿಡೇಟ್ ಟು ವಿಸಿಟ್ ಬ್ಯಾಂಕ್ಸ್ ವೆಬ್ಸೈಟ್ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಅಂಡ್ ಓಪನ್ ದ ಅಪ್ರೋಪ್ರಿಯೇಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅವೈಲೇಬಲ್ ಅಂಡರ್ ರಿಕ್ವೈರ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ಸ್ ಅದನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಆಕ್ಷನ್ ಅಗೇನ್ಸ್ಟ್ ಕ್ಯಾಂಡಿಡೇಟ್ಸ್ ಫೌಂಡ್ ಗಿಲ್ಟಿ ಆಫ್ ಮಿಸ್ಕಂಡಕ್ಟ್ ಇದನ್ನು ಸಹ ಮೆನ್ಷನ್ ಇಲ್ಲಿ ಮಾಡಿದ್ದಾರೆ. ಓಕೆನಾ. ಇಲ್ಲಿ ಎಲ್ಲ ಪ್ರತಿಯೊಂದನ್ನು ಸಹ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ರೈಟ್. ಇಲ್ಲಿ ಬಂದು ಟೆಂಟೇಟಿವ್ ಲಿಸ್ಟ್ ಆಫ್ ಸೆಂಟರ್ಸ್ ಫಾರ್ ಪ್ರಿಲಿಮಿನರಿ ಅಂಡ್ ಮೈನ್ ಎಕ್ಸಾಮಿನೇಷನ್ ಇಲ್ಲಿ ಸಹ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕದ ನೋಡಿದರೆ ಬೆಂಗಳೂರು ಇದೆ, ಬೆಳಗಾಂ, ಕಲಬುರಗಿ, ಗುಲ್ಬರ್ಗ, ಹುಬ್ಬಳ್ಳಿ ಇಲ್ಲಿ ಹುಬ್ಳಿ ಅಂತ ಮೆನ್ಷನ್ ಮಾಡಿದ್ದಾರೆ, ಧಾರವಾಡ, ಮಂಗಳೂರು, ಮ್ಯಾಂಗ್ಳೂರ್, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿ ಇಷ್ಟು ಕಡೆ ಎಕ್ಸಾಮ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ ಗೈ, ಸರಿನಾ. ಇನ್ನು ಇಲ್ಲಿ ಗೈಡ್ಲೈನ್ಸ್ ಫಾರ್ ಸ್ಕ್ಯಾನಿಂಗ್ ಅಂಡ್ ಅಪ್ಲೋಡ್ ಆಫ್ ಫೋಟೋಗ್ರಾಫ್, ಸಿಗ್ನೇಚರ್, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅಂಡ್ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಡೂಸ್ ಅಂಡ್ ಡೋಂಟ್ಸ್ ಫೋಟೋ ಕ್ಯಾಪ್ಚರ್ ಮಾಡುವಾಗ ಪ್ರತಿಯೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಷ್ಟು ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಪರ್ಫಾರ್ಮ್ ಏನೇನ್ ಇರಬೇಕು ಎಲ್ಲ ಪ್ರತಿಯೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಒಂದೇ ಒಂದು ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.